ಇಲ್ಲಿ ಏನೇ ನಾವು ಜೊತೆಲಿದ್ದೀವಿ ಅಂತ ತೋರಿಸ್ಕೊಂಡ್ರು ದೆಹಲಿಯಲ್ಲಿ ಮಾತ್ರ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಳ್ತಾ ಇದೆ. ಹೈಕಮಾಂಡ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸಾಹುಕಾರ್ ಕೊಟ್ಟ ರಿಪೋರ್ಟ್ಗೆ ಹೈಕಮಾಂಡೇ ಶಾಕ್ ಆಗಿ ಹೋಗ್ಬಿಟ್ಟಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಪಟ್ಟಕ್ಕೇರುವ ಮೊದಲೇ ಪಿಚ್ ಅನ್ನ ರೆಡಿ ಮಾಡ್ಕೊಂಡ್ರ ಅಂತ. ಸದ್ಯಕ್ಕೆ ಎಲೆಕ್ಷನ್ ನಡೆದ್ರೆ ಎಷ್ಟು ಸೀಟ್ ಗೆಲ್ಲಬಹುದು, ಪಕ್ಷದ ಪರ ಜನರ ಒಲವು ಹೇಗಿದೆ, ಸಚಿವರ ಕಾರ್ಯವೈಖರಿಗಳು ಹೇಗಿದೆ, ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯಗಳೇನು, ಇದೆಲ್ಲವೂ ಕೂಡ ವೈಯಕ್ತಿಕ ಸರ್ವೆಯನ್ನ ನಡೆಸಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸಚಿವರ ಅಭಿಪ್ರಾಯಗಳೇನು, ಶಾಸಕರ ಅಭಿಪ್ರಾಯ ಏನು, ಅಟ್ ಪ್ರೆಸೆಂಟ್ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಬಹುದು, ಯಾರ್ಯಾರ ನಡುವೆ ಭಿನ್ನಾಭಿಪ್ರಾಯ ಇದೆ, ಶಾಸಕರ ಸಚಿವರ ಕಾರ್ಯವೈಖರಿ ಏನು ಅಂತ ವೈಯಕ್ತಿಕ ಪರ್ಸನಲ್ ಸರ್ವೆ, ಇಂಡಿವಿಜುವಲ್ ಸರ್ವೆ ನಡೆಸಿದ್ದಾರೆ. ಸದ್ಯಕ್ಕೆ ಎಲೆಕ್ಷನ್ ಆದ್ರೆ ಪಕ್ಷದಲ್ಲಿ 40ರಿಂದ 45 ಶಾಸಕರು ಸೋಲ್ತಾರೆ. ಈ ಪೈಕಿ 20 ಸಚಿವರು ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲೋದು ಡೌಟು. ಸಾಂಪ್ರದಾಯಿಕ ಅಹಿಂದ ಮತಗಳ ವಿಭಜನೆ ಆಗೋ ಸಾಧ್ಯತೆ ಇದೆ. ನಮ್ಮದೇ ಟೀಮ್ ಮೂಲಕ ಸರ್ವೆ ನಡೆಸಿ ಹೈಕಮಾಂಡ್ಗೆ ವರದಿ ರಿಪೋರ್ಟ್ ಅನ್ನ ತೋರಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅಹಿಂದ ಸಮಾವೇಶ ಅಗತ್ಯತೆಯ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ದಿಸ್ ಇಸ್ ಸಮಥಿಂಗ್ ಶಾಕಿಂಗ್ ಅನ್ನಕ್ಕಿಂತ ಶಾಕ್ ಏನು ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯನೇ. ಎಷ್ಟು ಜನ ಶಾಸಕರು ಸಚಿವರು ಯಾವ ಪರಿ ಕೆಲಸ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ 40ರಿಂದ 45 ಜನ ಶಾಸಕರು ಸೋಲ್ತಾರೆ ಅನ್ನೋದೇನು ನನಗೇನು ಶಾಕಿಂಗ್ ಅನ್ನಿಸ್ತಾ ಇಲ್ಲ. ಆದರೆ ಕುತೂಹಲ ಅನ್ನಿಸ್ತಿರೋದೇನು ಗೊತ್ತಾ, ಈಗ ಆಲ್ರೆಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂಡಿಪೆಂಡೆಂಟ್ ಸರ್ವೆಗಳನ್ನು ಮಾಡ್ಸೋಕ್ಕೆ ಶುರು ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ ಪಿಚ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೂ ಅವ್ರು ಕಣ್ಣಿಟ್ಟಿರೋದ್ರಿಂದ ಏನೇನು ಬೇಕೋ ಎಲ್ಲವನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಗೋಪಾಲ್ ಹೇಳಿದ್ದಾರೆ ಅಲ್ಲಿ ನೋಡಿ ಶ್ರೀನಿವಾಸ್ ಸರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಐದು ಕಡೆ ಬನ್ನಿ ನೀವು ಪೆದ್ಗುಂಡ ನೀನು ಮನೆ ಮುಂದೆ ಬರಲಿ ಗೋಪಾಲ್ ಹೇಳ್ಬಿಡೆ ಹೇಳಿದ್ದಾರೆ ಅಲ್ಲಿ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಒಂದ್ ಕಡೆ ದೆಹಲಿಯಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಒಗ್ಗಟ್ಟಿನ ಮಂತ್ರ ನಡೀತಾ ಇದೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ವೈಯಕ್ತಿಕ ಸರ್ವೆಯನ್ನ ನಡೆಸಿ ಆ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ ರಾಘವೇಂದ್ರ ಕಾಂಗ್ರೆಸ್ ಅಲ್ಲಿ? ಸಿಂಧೂರ, ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಕೋಲ್ಡ್ ವಾರ್ಗಳು ನಡೀತಾ ಇರ್ತಕ್ಕಂಥದ್ದು ಸಹಜ. ಇದೀಗ ಏನು ಉಪಚುನಾವಣೆಗಳ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಏನ್ ಕೇಳ್ಬತ್ತಾ ಇತ್ತು, ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ದೆಹಲಿಗೆ ತೆರಳಿ ಕೆಲವೊಂದಿಷ್ಟು ವರಿಷ್ಠರನ್ನ ಭೇಟಿ ಮಾಡಿ ಏನಾದ್ರೂ ಒಪ್ಪಂದದ ಪ್ರಕಾರ ನನಗೆ ಅಧಿಕಾರವನ್ನ ಬಿಟ್ಕೊಡಿ ಅನ್ನೋ ಒಂದು ಮಾತುಕತೆಗಳನ್ನ ನಡೆಸಿದ್ದಾರೆ ಅಂತ ಹೇಳಲಾಗೈತೆ. ಅದಕ್ಕೆ ವಿರುದ್ಧವಾಗಿ ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥ ಸಿಎಂ ಬಣ ಇದೀಗ ಸತೀಶ್ ಜಾರಕಿಹೊಳಿ ಮಾದೇವಪ್ಪನು ಸಹ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಅವರು ಅಲ್ಲಿ ಸಹ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಏನೋ ಸಿಎಂ ಬದಲಾವಣೆ ಮಾಡೋದಾದ್ರೆ ನೀವು ಯಾವ್ದಾದ್ರು ಒಂದು ಸ್ಪಷ್ಟನೆಯನ್ನ ನೀಡಿ ಕೂಡಲೇ, ಯಾಕಂದ್ರೆ ಸಾಕಷ್ಟು ಶಾಸಕರು ಮತ್ತೆ ಸಚಿವರು ಸಹ ಗೊಂದಲದಲ್ಲಿದ್ದಾರೆ, ಕಾರ್ಯಕರ್ತರು ಸಹ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಇದಕ್ಕೆ ಇತಿಶ್ರೀಯನ್ನ ಆಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೈಕಮಾಂಡ್ ಮೇಲಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಕ್ಕೆ ವರಿಷ್ಠರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮನವರಿಕೆಯ ಮಾತುಗಳನ್ನು ಸಹ ಹೈಕಮಾಂಡ್ಗೆ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ. ಹೀಗಾಗಿ ನೀವೇ ಕೂಡಲೇ ಮಧ್ಯಪ್ರವೇಶ ಮಾಡಿ ಇದನ್ನ ಇತಿಷ್ಠಿ ಆಡ್ಬೇಕಂತನೂ ಸಹ ಹೇಳಿರ್ತಕ್ಕಂಥದ್ದು. ಜೊತೆಗೆ ಒಂದು ಪಕ್ಷ ಏನಾದ್ರು ಸಿಎಂ ಅವರನ್ನ ಬದಲಾವಣೆ ಮಾಡ್ತೀನಿ ಆದಲ್ಲಿ ಆಗ ಅಹಿಂದ
ಮತ್ತೆ ದಲಿತ ಸಿಎಂ ಕೂಗು ಏನ್ ಕೇಳಿ ಬರ್ತೈತೆ ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಪಟ್ಟವನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಕೆಲವೊಂದಿಷ್ಟು ಒತ್ತಾಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗೈತೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಹ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸರ್ವೆಗಳ ಮುಖಾಂತರ ಮಾಡ್ತಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಅನ್ನು ಸಹ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು. ನಾಯಕತ್ವ ಬದಲಾವಣೆ ಆಗಿದ್ದೆ ಅದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಹಾಗಾಗಿ ಯಾವ ರೀತಿ ನೀವು ಇದಕ್ಕೆ ಸಮಸ್ಯೆಗೆ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಮಾತುಕತೆಯನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಮೇನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂತಹ ಕ್ರಾಂತಿಗೆ ಇದು ಮುನ್ನುಡಿ ಅಂತಾನೆ ಹೇಳ್ಬೋದು. ಮೇ 20 ಅಥವಾ 25 ಒಳಗಡೆ ಯಾರಾದ್ರೂ ಒಂದು ಡಿಸಿಷನ್ಗೆ ಹೈಕಮಾಂಡ್ ಬರ್ಬೋದು ಅನ್ನೋದು ಸಹ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರ ಆಶಾಭಾವನೆ ಅಂತಾನೆ ಹೇಳ್ಬೋದು ಸಿಂಧೂರ. ಆಲ್ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.